ಅರ್ಶನ ಹಚ್ಚಿ ಅಲಂಕಾರ ಮಾಡಿ ಏನ್ ಭಕ್ತಿಯಿಂದ ಬೇಡ್ಕೋತಾ ಇದ್ದೀರಾ? ಹೌದು, ನಾವು ಬಂದಿರೋದು ಇವತ್ತು ನಾಗಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ನಾನು ಇಲ್ಲಿ ಬಂದ್ಬಿಟ್ಟು ಮುಡಿ ಕಟ್ಟಿ ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು 100% ಆಗುತ್ತೆ. ಹೌದಾ? ಹಾಗಾದ್ರೆ ಜನಕ್ಕೂ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡಿ ಅಲ್ಲ. ಡೆಫಿನೆಟ್ ಆಗಿ ಬನ್ನಿ. ನಿತಿನ್, ಈ ದೇವಸ್ಥಾನ ಇರೋದು JP ನಗರ್ ಪುಟ್ಟೇನಹಳ್ಳಿ ಲೇಕ್ ಪಕ್ಕದಲ್ಲೇ ಇಲ್ಲೇ ಇರೋದು. ವ್ಯೂ ಮಾತ್ರ ಸಕ್ಕದಾಗಿದೆ ಅಲ್ವಾ? ಈ ದೇವಸ್ಥಾನ 1975ಕ್ಕಿಂತ ಮೊದಲು 30 ವರ್ಷದಿಂದ ಇದೆ. ಅಂದ್ರೆ ಹೆಚ್ಚು ಕಮ್ಮಿ 100 ವರ್ಷ ಹತ್ತತ್ರ ಆಗಿದೆ. ಏನ್ ಮ್ಯಾಮ್ ಅಮ್ಮನವ್ರ ವೈಬ್ರೇಷನ್ಸ್? ಹೌದು, ರೆಗ್ಯುಲರ್ ಆಗಿ ಬನ್ನಿ, ತುಂಬಾ ಒಳ್ಳೇದಾಗುತ್ತೆ. ಮ್ಯಾಮ್ ಏನಿದು? ಇದನ್ನ ಮುಡಿ ಅಂತಾರೆ. ಹಳದಿ ವಸ್ತ್ರದಲ್ಲಿ 11 ರೂಪಾಯಿ, ಹಾಗೆ ದೇವ್ರ ಹತ್ರ ಇಟ್ಟಿರುವಂತ ನವಧಾನ್ಯ ಇಟ್ಟು 9 ಪ್ರದಕ್ಷಿಣೆ ಹಾಕಿದ್ರೆ ನೀವ್ ಏನ್ ಅನ್ಕೋತಿರೋ ಎಲ್ಲ ಆಗುತ್ತೆ. ಏನ್ ಅನ್ಕೊಂಡ್ರು ಆಗುತ್ತಾ? ನಿತಿನ್, ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಹಾಗೆ ನಂಬಿಕೆ ಇಡಿ. ನಂಬಿಕೆ ಇದ್ದಿದ್ ಕಡೆ ಗೆಲುವು ಸಿಕ್ಕೇ ಸಿಗುತ್ತೆ. ಓಕೆ ಮ್ಯಾಮ್, ಇಲ್ಲಿ ನಾಗ ದೇವತೆನೆ ವಾಸ ಮಾಡ್ತಾ ಇದಾರೆ, ಅದು ಎರಡೆರಡು ಅಂದ್ರಲ್ಲ, ಎಲ್ಲಿ ಮ್ಯಾಮ್? ಅದೇ ಈಚಿನ ಮರದ ಕೆಳಗಡೆನೆ ಇಲ್ಲೇ ಸುತ್ತ ಓಡಾಡ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಅಮ್ಮ ಕಾಪಾಡಪ್ಪ. ಆಮೇಲೆ ಮೈಸೂರು ಮಹಾರಾಜರು ತಿಮ್ಮರಾಯಪ್ಪರಿಗೆ ಕತ್ತಿನೂ ಸಹ ಕೊಟ್ಟಿದ್ದಾರೆ. ಆ ಕತ್ತಿಲೇನೆ ವಿಜಯದಶಮಿ ಬನ್ನಿ ಕಡಿದು ಪೂಜೆ ಮಾಡುವಂತ ಪದ್ಧತಿಗಳನ್ನ ರೂಢಿಸ್ಕೊಂಡಿದ್ದೀವಿ. ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ನಿತಿನ್, ಇನ್ನ ನೈವೇದ್ಯ ಆಗಿಲ್ಲ. ಇವತ್ತು ಅಮ್ಮನವ್ರದ್ದು ಜನ್ಮಾಷ್ಟಮಿ. 1000 ಜನಕ್ಕೆ ಅನ್ನ ಸಂತರ್ಪಣೆ ಆಗ್ಬೇಕು. ಸ್ವಲ್ಪ ವೇಟ್ ಮಾಡ್ತೀರಾ? ಓಕೆ. ಇಲ್ಲಿ ಇನ್ನೊಂದು ಅದ್ಭುತ ನಡೆಯುತ್ತೆ. ಏನು ಮ್ಯಾಮ್? ನಾಗಚಾಮುಂಡೇಶ್ವರಿ ದೇವಿ ಹಾಗೂ ಪ್ರತ್ಯಂಗಿರಾ ದೇವಿ ಇಬ್ಬರು ನಾನು ಅಮಾವಾಸ್ಯೆ ಟೈಮ್ ಅಲ್ಲಿ ಆಹ್ವಾನ ಮಾಡ್ತಾರೆ. ಹಾಗೆ ಹೋಮ ನಡೆಸ್ತಾರೆ. ಇಲ್ಲಿ ನೀವು ಎಷ್ಟೇ ಮೆಣಸಿನಕಾಯಿ ಹಾಕಿ ಸುರಿದ್ರು ಘಾಟ್ ಅನ್ನೋದೇ ಬರೋದಿಲ್ಲ. ಹಬ್ಬ ಎಂತ ವಿಶೇಷ ಮ್ಯಾಮ್. ಈ ಹೋಮಕ್ಕೆ ಯಾರ್ ಬೇಕಾದ್ರೂ ಬರ್ಬೋದು. ಹೌದಾ? ನೆಕ್ಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು ಕರ್ಕೊಂಡ್ ಬರ್ತೀನಿ. ಇದೇ ರೀತಿ ಸುಮಾರು ಮಹಿಮೆಗಳು ನಮ್ಮ ಸುತ್ತಮುತ್ತಾನೆ ನಡೀತಾ ಇರುತ್ತೆ. ಅದನ್ನ ತಿಳಿಸ್ಕೊಡೋದೇ ನಮ್ಮ ಕರ್ತವ್ಯ. ನೆಕ್ಸ್ಟ್ ಯಾವ ಟೆಂಪಲ್ ಹೋಗ್ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ಪೇಜ್ ನ ಫಾಲೋ ಮಾಡಿ.